ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಹೆಸರುಕಾಳು ಚಟ್ನಿಯನ್ನು ಹೆಂಗೆ ಮಾಡ್ಬೋದು ಅಂತ ಹೇಳ್ತೇನೆ ರೀ. ಇದು 10 ನಿಮಿಷದಲ್ಲಿ ರೆಡಿ ಆಗುವಂಥ ಚಟ್ನಿ. ನಾನು ಇವಾಗ ಒಂದು ಬೌಲ್ ಹೆಸರುಕಾಳನ್ನು ಬಿಡಿಸಿಟ್ಕೊಂಡಿರೋ ಹೆಸರುಕಾಳನ್ನ ತೊಗೋತಾ ಇದ್ದೀನಿ. ಓಕೆ, ಇದು ಸೀಸನಲ್ಲಿ ಸಿಗ್ತವೆ ಹೆಸರುಕಾಳು, ಹಸಿ ಹೆಸರುಕಾಳು. ಇಲ್ಲದೆ ಇರುವಾಗ ಬಾಕಿ ಟೈಮಲ್ಲಿ ಏನಾಗುತ್ತೆ, ಹೆಸರುಕಾಳು ರಾತ್ರಿ ನೆನಿಟ್ಕೊಂಡು ಬೆಳಗ್ಗೆ ಅದನ್ನು ರೆಡಿ ಮಾಡ್ಕೋಬೋದು. ಸೊ ಇದನ್ನು ನೀವು ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆನೂ ತಿನ್ಬೋದು, ಇಲ್ಲ ಹಾಗೆ ಸ್ನ್ಯಾಕ್ಸ್ ಆಗಿ ನೀವು ಇದನ್ನು ತಿನ್ಬೋದು. ಸೊ ಇದು ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ನಿಮಗೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಸಾಮಗ್ರಿಗಳನ್ನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಅದನ್ನು ನೋಡ್ಕೊಂಬಿಟ್ಟು ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಇದನ್ನು. ಇದು ಜಾಸ್ತಿ ಸಣ್ಣನೂ ಇರಬಾರ್ದು, ದಪ್ಪನೂ ಇರಬಾರ್ದು, ಮೀಡಿಯಮಲ್ಲಿ ನೀವು ಇದನ್ನು ಕುಟ್ಕೋಬೇಕಾಗುತ್ತೆ. ಈ ಥರ ಕಲ್ಲು ಇಲ್ಲದೆ ಇರೋರು ಮಿಕ್ಸರ್ಗೆ ಹಾಕೋತೀನಿ ಅಂತಂದ್ರೂ ಓಕೆ, ನೋ ಪ್ರಾಬ್ಲಮ್. ಅದನ್ನ ಜಾಸ್ತಿ ಸಣ್ಣ ಮಾಡ್ಕೋಬಾರ್ದು, ಒಂದು ಮೀಡಿಯಮ್ ಸೈಜಲ್ಲಿ ಇದನ್ನು ರೆಡಿ ಮಾಡ್ಕೋಬೇಕು. ಸೊ ನಾನು ಇದನ್ನು ಏನು ಮಾಡ್ತೀನಿ, ಸ್ವಲ್ಪ ಅದನ್ನು ದಪ್ಪಾಗಿ ಇಟ್ಕೊಂಡು ಇದನ್ನು ಇಷ್ಟು ದಪ್ಪಲ್ಲಿ ಕುಟ್ಕೊಂಡು ಆದಮೇಲೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಅದಕ್ಕೆ 4 ರಿಂದ 5 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಡ್ತೀನಿ. ಜಾಸ್ತಿ ಬೇಕಾದ್ರೂ ಜಾಸ್ತಿ ಹಾಕ್ಕೋಬೋದು, ನಾನು ಇಷ್ಟೇ ಸಫಿಷಿಯೆಂಟ್ ಅನ್ನಿಸ್ತು, ಸೊ ಇಷ್ಟೇ ಯೂಸ್ ಮಾಡ್ತೀನಿ. ಅದಾದಮೇಲೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡು ಬೆಳ್ಳುಳ್ಳಿ ಹಾಕೋತೇನೆ. ನೀವು ಜಾಸ್ತಿ ಬೇಕಾದ್ರೂ ಹಾಕ್ಕೋಬೋದು, ನೀವು ಟೇಸ್ಟಿಗೆ ತಕ್ಕಂಗೆ ಹಾಕ್ಕೋಬೋದು. ಸೊ ಉಪ್ಪು ಸ್ವಲ್ಪ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ. ಇಷ್ಟು ಹಾಕ್ಕೊಂಬಿಟ್ಟು ಅವನ್ನ ಸಣ್ಣಂಗೆ ಕುಟ್ಕೊಂಡ್ಬಿಡ್ತೇನೆ. ಸೈಡ್ ಇಟ್ಕೊಂಡು ಸಣ್ಣಂಗೆ ಕುಟ್ಕೋತೇನೆ, ಯಾಕಂದರೆ ಹೆಸರುಕಾಳು ಜೊತೆ ಮಿಕ್ಸ್ ಮಾಡ್ಕೊಂಡು ಕುಟ್ಕೊಂಡ್ಬಿಟ್ರೆ ಹೆಸರುಕಾಳು ಜಾಸ್ತಿ ಸಣ್ಣ ಆಗುತ್ತಲ್ಲ. ಸೊ ಹೀಗಾಗಿ ನಾನು ಅದನ್ನೇನು ಮಾಡ್ತೇನೆ, ಸೈಡಲ್ಲಿ ಕುಟ್ಕೊಂಡ್ಬಿಟ್ಟು ಬಾಕಿ ಉಳಿದಿರೋ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಸರಿ ನಾನು ಅದನ್ನು ಕುಟ್ಕೋತೇನೆ. ಸೊ ಇವಾಗ ನಾನು ಏನು ಮಾಡ್ತೇನೆ, ಜೀರಿಗೆ ಹಾಕೋತೇನೆ ರೀ. 1 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನ್ ಸಕ್ಕರೆ ಎಡಿಷ್ನಲ್ಲು, ನಿಮಗೆ ಬೇಕಾದರೆ ಹಾಕೋಬೋದು. ಇಲ್ಲಪ್ಪ ನಾನು ಸಕ್ಕರೆ ಇಷ್ಟ ಆಗಲ್ಲ ಅಂತಂದರೆ ಬಿಡ್ಬೋದು, ಅದೇನು ಕಂಪಲ್ಸರಿ ಹಾಕಬೇಕಂತ ಏನಿಲ್ಲ, ನೀವು ಎಡಿಷ್ನಲ್ ಬೇಕಿದ್ದರೆ ಹಾಕೋಬೋದು. ಸೊ ನಾನು ಜೀರಿಗೆ ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಮತ್ತೊಂದು ಸಲ ಕುಟ್ಕೊಂಡ್ಬಿಟ್ಟೆ. ಇವಾಗ ನಾನು ಕೊತ್ತಂಬರಿ ಹಾಕೋತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಕೊತ್ತಂಬರಿ ಬೇಕಂತಂದರೆ ಓಕೆ, ಟೇಸ್ಟ್ ಆಗುತ್ತೆ. ಕೊತ್ತಂಬರಿ ಒಂದು ಸ್ಮೆಲ್ ಬರ್ತದೆ, ಒಂದು ಫ್ಲೇವರ್ ಬಿಡುತ್ತೆ, ಸೊ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಯೂಸ್ ಮಾಡ್ತೇನೆ ಯಾವಾಗಲೂ. ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಬಿಟ್ಟು ನಾನು ಏನು ಮಾಡ್ತೇನೆ, ಮತ್ತೊಂದು ಸ್ವಲ್ಪ ಕುಟ್ಕೊಂಡ್ಬಿಟ್ಟು ಇದನ್ನು ಬೌಲಿಗೆ ಸರ್ವ್ ಮಾಡ್ಕೊತೇನೆ. ಸೊ ಇಮಿಡಿಯೇಟಾಗಿ 10 ನಿಮಿಷದಲ್ಲಿ ನಿಮ್ಗೆ ಯಾವುದು ಬಾಜಿ ರೆಡಿ ಮಾಡೋಕ್ಕಂದ್ರೆ ಪಲ್ಯಗಳು ರೆಡಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ಇದನ್ನು ನೀವು ಇಮಿಡಿಯೇಟಾಗಿ ಮಾಡ್ಕೊಬೋದು. ಇದು ಚಪಾತಿ ಅಥವಾ ರೊಟ್ಟಿ ಜೊತೆ ಭಾಳ ಟೇಸ್ಟ್ ಇರುತ್ತೆ, ಚಲೋ ಕಾಂಬಿನೇಷನ್ ಇರುತ್ತೆ ಇದು ರೊಟ್ಟಿ ಜೊತೆ. ಸೊ ಇದನ್ನು ನೀವು ಹಾಗೆ ಸೈಡ್ ಡಿಶ್ ಆಗಿಯೂ ಯೂಸ್ ಮಾಡ್ಕೋಬೋದು. ಒಂಥರ ಟ್ರೈ ಮಾಡಿ ನೋಡಿ, ಚೆನ್ನಾಗಿರ್ತೈತೆ. ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.